ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಎಸ್ ಫ್ರೆಂಡ್ಸ್, ಇವತ್ತು ನಾವು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸಲಿಕ್ಕೆ ಹೊರಟಿರೋದು ಕರ್ನಾಟಕದ ಎರಡು ಬಿಗ್ಗೆಸ್ಟ್ ಅಪ್ಕಮಿಂಗ್ ಫಿಲ್ಮ್ಸ್ ಆದ UI ಹಾಗೂ ಮ್ಯಾಕ್ಸ್ ಬಗ್ಗೆ. ಹೌದು ಫ್ರೆಂಡ್ಸ್, ಮೊದಲದಾಗಿ UI ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ, ಈ ಫಿಲ್ಮ್ನ ಲೀಡರ್ನಲ್ಲಿ ಕರ್ನಾಟಕದ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವರಾಗಿದ್ದಾರೆ. ಹಾಗೆ ಈ ಫಿಲ್ಮ್ನ ಬಜೆಟ್ ಬಂದು 100 ಕೋಟಿಯಾಗಿದ್ದು, ಈ ಫಿಲ್ಮ್ನ ಡೈರೆಕ್ಷನ್, ಸ್ಟೋರಿ ರೈಟಿಂಗ್ ಹಾಗೂ ಸ್ಕ್ರೀನ್ ಪ್ಲೇ ಅನ್ನು ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಈ ಫಿಲ್ಮ್ನ ಮ್ಯೂಸಿಕ್ ಅನ್ನು ಬಿ ಅಜನೀಶ್ ಲೋಕನಾಥ್ ಅವರು ಕೊಟ್ಟು, ಈ ಫಿಲ್ಮ್ನ ರಿಲೀಸ್ ಡೇಟ್ ನಾಳೆ ಅಷ್ಟೇ ಆಗಿದೆ ಅಂತ ಹೇಳ್ಬೋದು. ಹಾಗೆ ಈ ಫಿಲ್ಮ್ ಫಸ್ಟ್ ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಪ್ರಿಡಿಕ್ಷನ್ ಬಗ್ಗೆ ಮಾತಾಡಿದ್ರೆ, ಅಕಾರ್ಡಿಂಗ್ ಟು ದ ಅಡ್ವಾನ್ಸ್ ಬುಕ್ ಕ್ರೇಜ್ ಹಾಗೂ ಈ ಫಿಲ್ಮ್ಗೆ ಸಿಗುತ್ತಿರೋ ಸ್ಕ್ರೀನ್ ಕೌಂಟ್ ಮುಖಾಂತರ ಕರ್ನಾಟಕದಲ್ಲಿ ಈ ಫಿಲ್ಮ್ 10 ರಿಂದ 11 ಕೋಟಿವರೆಗೆ ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಗೆ ಆಂಧ್ರ ಪ್ರದೇಶದಲ್ಲಿ 90 ಲಕ್ಷದಿಂದ 1 ಕೋಟಿವರೆಗೆ ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಗೆ ತಮಿಳುನಾಡಲ್ಲಿ 80 ರಿಂದ 90 ಲಕ್ಷವರೆಗೆ ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಗೆ ಕೇರಳದಲ್ಲಿ ಈ ಫಿಲ್ಮ್ 40 ರಿಂದ. ಹಾಗೆ ಈ ಫಿಲ್ಮ್ನ ಓವರ್ಸೀಸ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ, ಬಿಡುಗಡೆದ 1ನೇ ದಿವಸಕ್ಕೆ ಅಕಾರ್ಡಿಂಗ್ ಟು ದ ಅಡ್ವಾನ್ಸ್ ಬುಕ್ ಕ್ರೇಜ್ ಹಾಗೂ ಈ ಫಿಲ್ಮ್ಗೆ ಸಿಗುತ್ತಿರೋ ಸ್ಕ್ರೀನ್ ಕೌಂಟ್ ಮುಖಾಂತರ 2 ರಿಂದ 3 ಕೋಟಿವರೆಗೆ ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಗೆ UI ಫಿಲ್ಮ್ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಪ್ರಿಡಿಕ್ಷನ್ ಬಗ್ಗೆ ಮಾತಾಡಿದ್ರೆ, ಅಕಾರ್ಡಿಂಗ್ ಟು ದ ಅಡ್ವಾನ್ಸ್ ಬುಕ್ ಕ್ರೇಜ್ ಹಾಗೂ ಈ ಫಿಲ್ಮ್ಗೆ ಸಿಕ್ಕ ಸ್ಕ್ರೀನ್ ಕೌಂಟ್ ಮುಖಾಂತರ 16 ರಿಂದ 17 ಕೋಟಿವರೆಗೆ ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಗೆ ನಿಮ್ಮ ಪ್ರಕಾರ ಈ ಫಿಲ್ಮ್ ಫಸ್ಟ್ ಡೇಗೆ ಎಷ್ಟು ಕಲೆಕ್ಷನ್ ಮಾಡ್ಬೋದು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಕರ್ನಾಟಕದ ಇನ್ನೊಂದು ಬಿಗ್ಗೆಸ್ಟ್ ಅಪ್ಕಮಿಂಗ್ ಫಿಲ್ಮ್ ಅದು ಮ್ಯಾಕ್ಸ್. ಈ ಫಿಲ್ಮ್ನ ಲೀಡರ್ನಲ್ಲಿ ಕರ್ನಾಟಕದ ಅಭಿನಯ ಚಕ್ರವರ್ತಿಯಾದ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಇದ್ದಾರೆ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಉಪೇಂದ್ರ ಸರ್ನ ಅಭಿಮಾನಿಗಳು ಹಾಗೂ ಕಿಚ್ಚ ಸುದೀಪ್ ಸರ್ನ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ ಮ್ಯಾಕ್ಸ್ ಹಾಗೂ UI ಫಿಲ್ಮ್ನ ಅಪ್ಡೇಟನ್ನು ನಿಮಗೆ ತಿಳಿಸ್ತಿರ್ತೀವಿ. ಅದೇ ರೀತಿ ಮ್ಯಾಕ್ಸ್ ಫಿಲ್ಮ್ನ ಡೈರೆಕ್ಷನ್ ಬಂದು ವಿಜಯ್ ಕಾರ್ತಿಕೇಯನ್ ಅವರಾಗಿದ್ದಾರೆ. ಹಾಗೆ ಈ ಫಿಲ್ಮ್ಗೆ ಮ್ಯೂಸಿಕ್ ಕೂಡ ಬಿ ಅಜನೀಶ್ ಲೋಕನಾಥ್ ಅವರಿಗೆ ಕೊಟ್ಟು ಅದ್ಭುತವಾದ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಬಿ ಅಜನೀಶ್ ಲೋಕನಾಥ್ ಅವರು ಟೀಸರಲ್ಲಿ. ಹಾಗೆ ಬಿಡುಗಡೆದ 1ನೇ ದಿವಸದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಪ್ರಿಡಿಕ್ಷನ್ ಬಗ್ಗೆ ಮಾತಾಡಿದ್ರೆ, ಅಕಾರ್ಡಿಂಗ್ ಟು ದ ಸ್ಕ್ರೀನ್ ಕೌಂಟ್ ಹಾಗೂ ಈ ಫಿಲ್ಮ್ಗೆ ಸಿಗುತ್ತಿರೋ ಕ್ರೇಜ್ ಮುಖಾಂತರ ಕರ್ನಾಟಕದಲ್ಲಿ 15 ರಿಂದ 16 ಕೋಟಿವರೆಗೆ ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಗೆ ಈ ಫಿಲ್ಮ್ ಆಂಧ್ರ ಪ್ರದೇಶದ ಪ್ರಿಡಿಕ್ಷನ್ ಬಗ್ಗೆ ಮಾತಾಡಿದ್ರೆ 1 ರಿಂದ 2 ಕೋಟಿವರೆಗೆ ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಗೆ ತಮಿಳುನಾಡಲ್ಲಿ 3 ರಿಂದ 3.5 ಕೋಟಿಯನ್ನು ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಗೆ ಕೇರಳದಲ್ಲಿ 80 ಲಕ್ಷದಿಂದ 90 ಲಕ್ಷವರೆಗೆ ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಗೆ ಹಿಂದಿಯಲ್ಲಿ 3 ಕೋಟಿಯಿಂದ 4 ಕೋಟಿವರೆಗೆ ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಗೆ ಈ ಫಿಲ್ಮ್ ಓವರ್ಸೀಸ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಪ್ರಿಡಿಕ್ಷನ್ ಬಗ್ಗೆ ಮಾತಾಡಿದ್ರೆ, ಅಕಾರ್ಡಿಂಗ್ ಟು ದ ಸ್ಕ್ರೀನ್ ಕೌಂಟ್ ಹಾಗೂ ಈ ಫಿಲ್ಮ್ಗೆ ಸಿಗುತ್ತಿರೋ ಕ್ರೇಜ್ ಮುಖಾಂತರ 5 ರಿಂದ 6 ಕೋಟಿವರೆಗೆ ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಪ್ರಿಡಿಕ್ಷನ್ ಬಗ್ಗೆ ಮಾತಾಡಿದ್ರೆ 32 ಕೋಟಿಯಿಂದ 33 ಕೋಟಿವರೆಗೆ ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಗೆ ನಿಮ್ಮ ಪ್ರಕಾರ ಈ 2 ಫಿಲ್ಮಲ್ಲಿ ನೀವು ಯಾವ ಫಿಲ್ಮ್ಗೆ ತುಂಬ ವೆಯ್ಟ್ ಮಾಡ್ತಿದ್ದೀರ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ನೀವು ಯಾರ ನಟರ ಅಭಿಮಾನಿಗಳಂತ ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಕರ್ನಾಟಕದ ಅಭಿನಯ ಚಕ್ರವರ್ತಿಯಾದ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಹಾಗೂ ರಿಯಲ್ ಸ್ಟಾರ್ ಉಪೇಂದ್ರ ಸರ್ನ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ UI ಹಾಗೂ ಮ್ಯಾಕ್ಸ್ ಫಿಲ್ಮ್ನ ಅಪ್ಡೇಟ್ ಹಾಗೂ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಥ್ಯಾಂಕ್ ಯು.